ಬಿಡದಿ ಟೌನ್ಶಿಪ್ ಜಟಾಪಟಿ ಮುಂದುವರಿತಾ ಇದೆ. ಈಗ ಬಿಡದಿಯ ಅಖಾಡಕ್ಕೆ ಬಿಜೆಪಿ ನಿಯೋಗ ಎಂಟ್ರಿ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಆಗುತ್ತೆ. ವಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಇರುತ್ತೆ. ಬಿಡದಿ ಟೌನ್ಶಿಪ್ ಜಟಾಪಟಿಯ ಅಖಾಡಕ್ಕೆ ಬಿಜೆಪಿ ನಿಯೋಗ ಅಧಿಕೃತವಾಗಿ ಎಂಟ್ರಿ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹಂಗಾಗಿ ವಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ. ಯೋಜನೆ ಕೈ ಬಿಡಬೇಕು ಅಂತೇಳಿ ರೈತರ ಪರವಾಗಿ ನಿಲ್ಲೋದಕ್ಕೆ ಬಿಜೆಪಿ ಮಾಡಿಕೊಂಡಿರುವಂತಹ ಪ್ಲಾನ್ ಇದು. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಿಡದಿಯ ಟೌನ್ಶಿಪ್ ಜಟಾಪಟಿಯ ವಿಚಾರವಾಗಿ ರೈತರ ಪರವಾಗಿ ನಿಲ್ಲೋದಕ್ಕೆ ಈ ಯೋಜನೆಯನ್ನ ಈಗಲೇ ಕೈ ಬಿಡಬೇಕು ಅಂತೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭ ಆಗತ್ತೆ. ಬಿಡದಿ ಭಾಗದ ರೈತರ ಪರವಾಗಿ ಬಿಜೆಪಿ ನಾಯಕರು ನಿಲ್ತಾ ಇದ್ದಾರೆ. ಈಗಾಗಲೇ 3 ದಿನಗಳ ಗಡುವನ್ನ ಕೊಟ್ಟಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಸತ್ಯಾಗ್ರಹ ಮಾಡೋದಾಗಿ ಕೂಡ ನೇರ ಎಚ್ಚರಿಕೆಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ. ದೇವೇಗೌಡರ ಸತ್ಯಾಗ್ರಹ ಹೇಳಿಕೆಯ ಹಿನ್ನೆಲೆ ಬಿಜೆಪಿ ನಿಯೋಗ ಈಗ ಎಂಟ್ರಿ ಆಗಿದೆ. ಹಂಗಾಗಿ ಇವತ್ತಿನ ಹೋರಾಟ ಬಿಜೆಪಿಯವರದಿರುತ್ತೆ. ಈ ಹೋರಾಟದಲ್ಲಿ ಜೆಡಿಎಸ್ ಇರುತ್ತಾ ಇಲ್ಲ ಅನ್ನೋದು ಕೂಡ ಕುತೂಹಲ ಇದೆ. ಅಥವಾ ಕೇವಲ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಮಾತ್ರ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಾರ, ಅಥವಾ ಇವ್ರ ಜೊತೆಗೆ ಜೆಡಿಎಸ್ ಕೈ ಜೋಡಿಸ್ತಾರ ಇಲ್ಲ ಅನ್ನೋದು. ದೊಡ್ಡ ಮಟ್ಟದಲ್ಲಿ ಅಂತೂ ಹೋರಾಟ ಆಗ್ತಾ ಇದೆ. ಮೊನ್ನೆ ಏನಾಯಿತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸರ್ವೆ ಮಾಡಲಿಕ್ಕೆ ಹೋಗಿರುವಂಥ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಪೂಜೆ ಮಾಡಲಾಯಿತು ಅನ್ನೋದು. ಹಂಗಾಗಿ ಈ ರೀತಿ ವಿರೋಧ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು ಅನ್ನೋದು. ಬಟ್ ಈಗ ಸದ್ಯಕ್ಕಂತೂ 2 ತಿಂಗಳ ಸರ್ಕಾರ ಅಂತೂ ಕೈ ಬಿಟ್ಟಿದೆ. ಪೂರ್ಣ ಪ್ರಮಾಣದಲ್ಲಿ ಯೋಜನೆಯನ್ನು ಕೈ ಬಿಟ್ಟಿಲ್ಲ. 2 ತಿಂಗಳ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿರೋದು. ಯೋಜನೆಯನ್ನ ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ನಿಲ್ಲಿಸಬೇಕಾ ಅನ್ನೋದು ಇಲ್ವೇ ಇಲ್ಲ. ಸದ್ಯಕ್ಕೆ ಬ್ರೇಕ್ ಬೀಳ್ತಾರೆ. ಅಂದರೆ ಈ ಒಂದು ಆಕ್ರೋಶಗಳು ತಣ್ಣಗಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಅಂತ ಅನ್ಸುತ್ತೆ. ಹಂಗಾಗಿ 2 ತಿಂಗಳ ಕಾಲ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಈ ರೀತಿಯ ಒಂದು ಸರ್ವೆ ಮಾಡೋದಾಗಿರ್ಬೋದು ಅಥವಾ ರೈತರ ಜೊತೆ ಮಾತುಕತೆ ಅಥವಾ ಹೋರಾಟ ಆಗೋದು ತೀರಾ ಕಡಿಮೆ ಅಂತ ಅನ್ಸುತ್ತೆ. 2 ತಿಂಗಳು ಆದ ನಂತರ ಮತ್ತಷ್ಟು ಬೇರೆ ರೀತಿಯ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇವತ್ತು ಬಿಜೆಪಿ ನೇರವಾಗಿ ಅಖಾಡಕ್ಕಿಳಿದು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ಸಹಜವಾಗಿ ಬಿಜೆಪಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಬಟ್ ಈ ಹೋರಾಟದಲ್ಲಿ ಅವರು ಅಷ್ಟೇ ಇರ್ತಾರ ಅಥವಾ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾ ಇದ್ದಾರೆ? ಹೇಗೆ ಜೆಡಿಎಸ್ ನಾಯಕರು ಎಂಟ್ರಿ ಆಗ್ತಾರ ಈ ಒಂದು ಹೋರಾಟದಲ್ಲಿ? ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಈ ಒಂದು ಹೋರಾಟ? ಎಂ ಕುಮಾರ್, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮೈತ್ರಿ ಪಕ್ಷದ ನಾಯಕರು ಒಂದೊಂದು ಹಂತದ ಹೋರಾಟವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಏನು JDS ತಮ್ಮ ಹೋರಾಟವನ್ನು ಸಾಕಷ್ಟು ಬಿರುಸುವನ್ನಗೊಂಡಿದ್ರೆ, ಮತ್ತೊಂದು ಕಡೆ BJP ಕೂಡ ತಮ್ಮ ಬಿಡದಿ ಹೋರಾಟಕ್ಕೆ ಈಗ ಅಧಿಕೃತವಾಗಿ ಕೂಡ ಚಾಲನೆ ನೀಡ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸಮಯ 10:30ಕ್ಕೆ ನಿಗದಿಯಾಗಿರ್ತಕ್ಕಂಥ ಹೋರಾಟಕ್ಕೆ ಖುದ್ದು ಏನು ಮಾಜಿ CM BS ಯಡಿಯೂರಪ್ಪ ಅವರೇ ಅಖಾಡಕ್ಕೆ ಇಳಿಯುವ ಮೂಲಕ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈ ಪ್ರತಿಭಟನೆಯಲ್ಲಿ ಹಲವಾರು BJP ಪಕ್ಷದ ಹಲವಾರು ನಾಯಕರು ಸೇರಿದಂತೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಹಾಗೂ BJP ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಕೂಡ ಭಾಗಿಯಾಗಿದ್ದಾರೆ. ಒಂದು ಕಡೆ ಏನು ಸರ್ಕಾರವನ್ನು ಟ್ಯಾಕಲ್ ಮಾಡಲಿಕ್ಕೆ ಮೈತ್ರಿ ಪಕ್ಷದ ನಾಯಕರು ತಮ್ಮದೇ ಆದಂಥ ಹಂತವಾದ ಒಂದು ಏನು ಪ್ರತಿಭಟನೆ ಮುಂದಾಗಿದ್ದಾರೆ. ಕಳೆದ 2-3 ದಿನಗಳಿಂದ ಅಷ್ಟೇ ಏನು ಮಾಜಿ ಪ್ರಧಾನಿಯಾದಂಥ ದೇವೇಗೌಡರು ಕೂಡ ಏನು ಪ್ರೆಸ್ ಮೀಟ್ ಮಾಡೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು. ಟೌನ್ಶಿಪ್ ಬಿಡದೆ ಹೋದಲ್ಲಿ ನಾನು ಇದೀಗ ಏನು ಗಾಂಧಿ ಭವನದ ಸ್ಟ್ಯಾಚ್ಯೂ ಬಳಿ ಉಪವಾಸಕ್ಕೆ ಕೂರ್ತೀನಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಇದಾದ ಬಳಿಕ ಏನು DK ಶಿವಕುಮಾರ್ ಅವರೊಂದು ಉಪಸಮಿತಿ ಮಾಡುವ ಮೂಲಕ ಸ್ವಲ್ಪ ಅದರ ಮಟ್ಟ ಏನು ತಣ್ಣಗಾಗುವಂತ ಮಾಡಿದ್ರು. ಜೊತೆಗೆ ಈಗಾಗಲೇ ಏನು ಬಿಡದಿ ಏನು ರೈತರ ಮೇಲೆ ಸುಮೋಟೋ ಕೇಸ್ ಏನಾಗಿದೆ, FIR ಆಗಿದೆ, ಅದನ್ನು ಕೈ ಬಿಡಬೇಕು ಅಂತೇಳಿ ಈಗಾಗಲೇ ಏನು BS ಯಡಿಯೂರಪ್ಪ ಅವರು ಇಂದು ಏನು ಸುಮಾರು 10:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಏನು ಪ್ರತಿಭಟನೆ ನಡೆಸಲಿದ್ದಾರೆ. ಸುಮಾರು 100 BJP ಕಾರ್ಯಕರ್ತರು ಮಾತ್ರ ಭಾಗವಹಿಸಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ JDS ಕಾರ್ಯಕರ್ತರು ಕೂಡ ಭಾಗವಹಿಸಿದಿಲ್ಲ. ಬದಲಾಗಿ ಇದು BJP ಕಾರ್ಯಕರ್ತರು ಹಾಗೂ BJP ನಾಯಕರು ಬಿಡದಿ ಹೋರಾಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಹೇಮಂತ್. ಎಸ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗೆ.